ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಮಾಡೋಣ ಅಂತ ಅಂದರೆ ಫೆಬ್ರವರಿ 1, 2026 ಅಂದರೆ ಇವತ್ತು ಪ್ರತಿ ವರ್ಷ ನಮ್ಮ ಒಂದು ಭಾರತದಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತದೆ. ಈ ಒಂದು ಬಜೆಟ್ನಲ್ಲಿ ಇರ್ತಕ್ಕಂತಹ ಒಂದು ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಯಾಕೆಂದರೆ ಪ್ರಚಲಿತ ಘಟನೆಗಳಾಗಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿತ್ತ ಸಚಿವರು ಮತ್ತು ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದೇ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಈಗ ಈ ಒಂದು ಮಾರ್ನಿಂಗ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಬಜೆಟ್ ಬಗ್ಗೆ ಹಿನ್ನೆಲೆಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ನೆಕ್ಸ್ಟು ಮಧ್ಯಾಹ್ನ ಅಂದರೆ ಬಜೆಟ್ ಆದ ನಂತರ ನಿಮಗೆ ಸಂಪೂರ್ಣವಾಗಿ ಬಜೆಟ್ನಲ್ಲಿ ಏನೇನು ಬಂತು, ಯಾವ ಒಂದು ಇಲಾಖೆಗೆ ಎಷ್ಟು ಹಣ ಇಲ್ಲಿ ಬಂದಿದೆ, ಏನೇನು ಅಲೋಕೇಟ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೀವು ನೋಡಬಹುದು. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಜೆಟ್, ಇದಕ್ಕೆ ಸಂಬಂಧಪಟ್ಟಂತಹ ಸಂವಿಧಾನದ ವಿಧಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅತಿ ಮುಖ್ಯವಾಗಿ ಬಜೆಟನ್ನು ಪ್ರತಿ ವರ್ಷ ಫೆಬ್ರವರಿ 1 ನಮ್ಮ ಒಂದು ಕೇಂದ್ರದ ವಿತ್ತ ಸಚಿವರಾಗಿರ್ತಕ್ಕಂಥವರು ಇದನ್ನು ಮಂಡನೆಯನ್ನು ಮಾಡ್ತಾರೆ ಪ್ರತಿ ವರ್ಷ. ಓಕೆನಾ. ಈ ವರ್ಷ ಈಗ ನಾವೀಗಾಗಲೇ ಹೇಳಿದ್ವಿ, ಅತಿ ಮುಖ್ಯವಾಗಿ ವಿತ್ತ ಸಚಿವರಾಗಿರ್ತಕ್ಕಂತಹ ಒಂದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಏನಪ್ಪ ಬಜೆಟ್ನಲ್ಲಿ ಅತ್ಯಂತ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಅವರು ನಮ್ಮ ಒಂದು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರಬಹುದು, ನೆನ್ಪಿಟ್ಕೊಳ್ಳಿ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಜೆಟ್ಗೆ ಸಂಬಂಧಪಟ್ಟಂತಹ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ನಿಮಗೆ ವಿಧಿ 112 ಅಂತ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಜೆಟ್ ಎಂಬತಕ್ಕಂತಹ ಒಂದು ಪದ ಸಂವಿಧಾನದ ಯಾವುದೇ ಒಂದು ಇದರಲ್ಲೂ ಕೂಡ ಇಲ್ಲ, ಆದರೆ ಅದನ್ನು ನಾವು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನಾವು ಇಲ್ಲಿ ಕರಿತೇವೆ. ಇಲ್ಲಿ ಏನು ಆರ್ಟಿಕಲ್ ಕೊಟ್ಟಿದ್ದೇನೆ ಬಜೆಟ್ ಕಹಳೆ ಅಂತ, ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಸಿಗಬಹುದು ಅಂತ, ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ, ಆದರೆ ಇಷ್ಟು ಸಿಗೋದು ಅಥವಾ ಸಿಗದೇ ಇರುವುದು ಇವತ್ತು ಬಜೆಟ್ ಮಂಡನೆ ಆದ ನಂತರ ಆಗ್ತಕ್ಕಂಥದ್ದು. ಓಕೆನಾ. ಬಜೆಟ್ ಆದ ನಂತರ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡ್ತೇನೆ. ಈಗ ಇಷ್ಟನ್ನು ನೆನಪಿಟ್ಕೊಳ್ಳಿ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿಧಿ 112ರಲ್ಲಿ ಬರುತ್ತೆ. ಅದೇ ಇಲ್ಲಿ ಮನಿ ಬಿಲ್ ಏನಾದರೂ ಬಂತು ಅಂತ ಅಂದರೆ 112. ಅದೇ ಇಲ್ಲಿ ಏನಾದರೂ ಕೋರಮ್ ಅಂತ ಅಂದರೆ ವಿಧಿ 100ನೇ ವಿಧಿಯಲ್ಲಿ ಕೋರಮ್ ಬರುತ್ತೆ. ನೆಕ್ಸ್ಟು ಅದೇ ರೀತಿ 108ನೇ ಇದರಲ್ಲಿ 108ರಲ್ಲಿ ಏನಪ್ಪ ಬರುತ್ತೆ ಅಂತ ಅಂದರೆ ಇಲ್ಲಿ ಏನು ಜಾಯಿಂಟ್ ಸೆಷನ್ ಬರುತ್ತೆ. ನೆಕ್ಸ್ಟ್ 110ನೇ ವಿಧಿಯಲ್ಲಿ ಏನು ಬರುತ್ತಪ್ಪ ಅಂತ ಅಂದರೆ ಮನಿ ಬಿಲ್ ಬರುತ್ತೆ ಅಥವಾ ಹಣಕಾಸಿನ ಬಿಲ್ ಬರುತ್ತೆ. 112ರಲ್ಲಿ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬರುತ್ತೆ ಅಥವಾ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯಲ್ಲಿ ಬರ್ತದೆ ಅಂತಕ್ಕಂತಹದ್ದು. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ನೋಡೋಣ. ನೋಡಿ, ಇವತ್ತಿನ ಒಂದು ಕರೆಂಟ್ ಅಫೇರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ಅಂದರೆ ನಿಡುಗಲ್ ಬೆಟ್ಟ ಎಂಬತಕ್ಕಂಥದ್ದು. ಅತಿ ಮುಖ್ಯವಾಗಿ ಹಿಸ್ಟರಿಯಲ್ಲಿ ಒಂದು ಇದನ್ನೇ ಬಳಸಿರ್ತಕ್ಕಂಥದ್ದು ಈ ಒಂದು ನಿಡುಗಲ್ ಬೆಟ್ಟ. ಈ ಒಂದು ನಿಡುಗಲ್ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಬಹುದು. ಯಾಕೆಂದರೆ ನ್ಯೂಸಲ್ಲಿ ಇದ್ದೇವೆ ಇವಾಗ. ಏನಪ್ಪ ಇದು, ಪಾವಗಡ ಚಿತ್ರದುರ್ಗ ಮುಖ್ಯ ರಸ್ತೆಯ ದೊಡ್ಡೇಹಳ್ಳಿಯಿಂದ ದಕ್ಷಿಣಕ್ಕೆ ನಿಡುಗಲ್ ಬೆಟ್ಟವಿದ್ದು ಏನು ಬೆಟ್ಟದ ಮಧ್ಯ ಭಾಗದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ನೋಡಿ, ಈ ಒಂದು ನಿಡುಗಲ್ ಬೆಟ್ಟದಲ್ಲಿ ಯಾವ ದೇವಾಲಯ ಇದೆ ಅಂತಲೂ ಕೂಡ ಕೇಳಿ ಪ್ರಶ್ನೆಗಳು ಬರ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟದ ಮೇಲ್ಭಾಗಕ್ಕೆ ನಡೆದು ಹೋಗಬೇಕಾಗ್ತದೆ. ಗುಂಪಿನಲ್ಲಿ ಹೋದರೆ ಉತ್ತಮ. ಈ ಕೋಟೆಯು ಬಗ್ಗೆ 10 ಯೂಟ್ಯೂಬ್ ಚಾನಲ್ಗಳಲ್ಲಿ 100 ವಿಡಿಯೋಗಳು ಬಂದಿದ್ದರು. ಸ್ವತಃ ನಾವೇ ಏನು ಚಾರಣ ಮಾಡಿದರೆ ಮಾತ್ರ ಇಲ್ಲಿ ಅದರ ಖುಷಿ ಅನುಭವಿಸ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಈ ಒಂದು ನಿಡುಗಲ್ ಬೆಟ್ಟ ನೋಡಿದರೆ ನಿಮಗೆ ಇದು ಬರ್ತದೆ. ಈ ಒಂದು ನಿಡುಗಲ್ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತೆ. ಪಾವಗಡ ಚಿತ್ರದುರ್ಗ ಜಿಲ್ಲೆಯ ಒಂದು ಇದರಲ್ಲಿ ಬರುತ್ತೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಸಂಪೂರ್ಣ ಬಯಲು ಸೀಮೆ ಒಣ ಭೂಪ್ರದೇಶವಾಗಿದ್ದು ಬೇಸಿಗೆಯಲ್ಲಿ ಇಲ್ಲಿ ಅತ್ಯಂತ ಪ್ರಖರವಾಗಿರ್ತಕ್ಕಂತಹ ಒಂದು ತಾಲೂಕಿನ ಪಶ್ಚಿಮ ಭಾಗದಲ್ಲಿರುವ ನಿಡುಗಲ್ ಬೆಟ್ಟ ಅಂತ ಕೊಟ್ಟಿದ್ದಾರೆ. ನಿಮಗೆ ಚಿತ್ರದುರ್ಗ ಕೊಟ್ಟರು ಕೂಡ ಓಕೆ, ತುಮಕೂರು ಜಿಲ್ಲೆ ಕೊಟ್ಟರು ಕೂಡ ಓಕೆ. ಯಾಕೆಂದರೆ ಈ ಒಂದು ಹೈವೇದಲ್ಲಿ ಈ ಒಂದು ಬೆಟ್ಟ ಕಂಡು ಬರ್ತದೆ. ತುಮಕೂರು ಜಿಲ್ಲೆ ಮ್ಯಾಕ್ಸಿಮಮ್ ಬರುತ್ತೆ, ಚಿತ್ರದುರ್ಗದಲ್ಲೂ ಕೂಡ ಇದು ಬರುತ್ತೆ. ಓಕೆನಾ. ಇಲ್ಲಿ ಚಿತ್ರದುರ್ಗ ಆಪ್ಷನನ್ನು ಕೊಟ್ಟಿದ್ದೇನೆ, ಅದಕ್ಕಾಗಿ ಚಿತ್ರದುರ್ಗ ಹಾಕಿ. ನಿಮಗೇನಾದರೂ ತುಮಕೂರು ಚಿತ್ರದುರ್ಗ ಎರಡೂ ಬಂತು ಅಂತಂದರೆ ಮ್ಯಾಕ್ಸಿಮಮ್ ತುಮಕೂರು ಹಾಕೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ತುಮಕೂರಿನಲ್ಲಿ ಈ ಒಂದು ಬೆಟ್ಟ ಅಫಿಷಿಯಲ್ ಆಗಿ ಕಂಡು ಬರುತ್ತೆ. ಓಕೆನಾ. ಅದೇ ರೀತಿ ಈ ಒಂದು ಪ್ರಶ್ನೆ ನಾನು ಈಗಾಗಲೇ ಹೇಳಿದೆ. 2026 ಫೆಬ್ರವರಿ 1 ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ. ಅವರ ಪಾಲಿಗೆ ಇದು 9ನೇ ಬಜೆಟ್. ನೋಡಿ, 9ನೇ ಬಜೆಟನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥ ಒಂದು ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆಯಾಗಿ ಇರೋದು ದಾಖಲೆ ಅಂತಲೇ ಹೇಳ್ಬೋದು. ಇದೊಂದು ಹೆಮ್ಮೆಯ ಸಂದರ್ಭ ಅಂತಲೇ ಹೇಳ್ಬೋದು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಒಂದು ಸುಂಕಾಘಾತಕ್ಕೆ ಪ್ರತ್ಯುತ್ತರ ನೀಡುವ ಸದ್ಯದ ಸಂದರ್ಭಕ್ಕೆ ಭಾರತವನ್ನು
ಸಜ್ಜುಗೊಳಿಸಬೇಕಾದ ಒಂದು ಸವಾಲು ಅವರ ಮುಂದೆ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಇಲ್ಲಿ ಆಗಿರ್ತಕ್ಕಂಥದ್ದು. ಆನಂತರ ಬಜೆಟ್ ಮತ್ತು ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಗೆ ನಿರೀಕ್ಷೆಯಾಗಲಿದೆ ಅಂತ ಇಲ್ಲಿ ಕುತೂಹಲ ಇಲ್ಲಿ ಮೂಡಿಸಿದ್ದಾರೆ. ಆದರೆ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಥವಾ ಟಾಪ್ 5 ನಿರೀಕ್ಷೆಗಳು ಈ ರೀತಿಯಾಗಿದೆ ನೀವು ನೋಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಆದರೆ ಇಲ್ಲಿ ನೀವು ಟಾಪ್ 5 ನಿರೀಕ್ಷೆಗಳನ್ನು ಒಂದ್ಸಲಿ ನೋಡ್ಕೊಳ್ಳಿ. ಆದಾಯ ತೆರಿಗೆಯಲ್ಲಿ ಏನಾಗ್ಬೋದು, ನೆಕ್ಸ್ಟ್ ಇಲ್ಲಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಏನಾಗ್ಬೋದು, ರೈಲು ಮೂಲಸೌಕರ್ಯ ಆಗಿರ್ಬೋದು, ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆಗಿರ್ಬೋದು ಮತ್ತು ಆಯುಷ್ಮಾನ್ ಭಾರತ್, ಈ 5 ಇದರಲ್ಲಿ ಸ್ಕೀಮಲ್ಲಿ ಏನೇನು ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳು ತುಂಬ ಇದ್ದಾವೆ. ನೋಡೋಣ, ಓಕೆನಾ, ಬಜೆಟ್ ಬಂದಾಗ ನೋಡೋಣ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದ್ದಾನೆ. ಯಾಕೆ ಅಂತಂದರೆ ವಿಜಯನಗರ ಕಾಲದ ವಿಗ್ರಹ ಸೇರಿ 3 ಶಿಲ್ಪಗಳು ಸ್ವದೇಶಕ್ಕೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಈ ಒಂದು 3 ವಿಗ್ರಹಗಳು ಏನಿದ್ದಾವೆ ಇವು ಅಮೇರಿಕಾಗೆ ಕಳ್ಳ ಸಾಗಣೆಯಿಂದ ಹೋಗಿದ್ದಾವೆ. ಆ ಒಂದು 3 ವಿಗ್ರಹಗಳನ್ನು ಭಾರತ ಮರುಪಡೆದುಕೊಳ್ತಾ ಇದೆ ಅಥವಾ ಈ ಕಡೆ ನಮಗೆ ಭಾರತಕ್ಕೆ ಬೇಕು ಅಂತ ಇಲ್ಲಿ ತರಿಸ್ಕೊಳ್ತಾ ಇದೆ. ಅದಕ್ಕಾಗಿ ನ್ಯೂಸಲ್ಲಿದೆ. ಆದರೆ ನಿಮಗೆ ಗೊತ್ತಿರಬೇಕು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಹಿನ್ನೆಲೆ ಗೊತ್ತಿರಬೇಕು, ಅದರ ಒಂದು ಸ್ಥಾಪಕರು ಯಾರು ಅಂತ ಗೊತ್ತಿರಬೇಕು. ನೋಡಿ, ಹಕ್ಕಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಾರೆ. ಹಾಗಾದರೆ ಇಲ್ಲಿ ಯಾವ ವಿಗ್ರಹಗಳು ವಾಪಸ್ ಬರ್ತವೆ ಅಂತ ನೋಡೋದಾದರೆ, ಚೋಳರ ಕಾಲದ ಸುಮಾರು ಕ್ರಿಸ್ತಶಕ 990ರ ಅವಧಿಯ ಶಿವನಟರಾಜ ವಿಗ್ರಹ, 12ನೇ ಶತಮಾನದ ಸೋಮಸ್ಕಂದ ವಿಗ್ರಹ ಹಾಗೂ ವಿಜಯನಗರ ಕಾಲದ 16ನೇ ಶತಮಾನಕ್ಕೆ ಸೇರಿದ ಪರವಯಿ ಸಮೇತ ಸಂತ ಸುಂದರ ಶಿಲ್ಪಗಳು ಸ್ವದೇಶಕ್ಕೆ ಮರಳಲಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 3 ವಿಗ್ರಹಗಳು ಭಾರತಕ್ಕೆ ಬರಲಿವೆ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್. ಇದರ ಬಗ್ಗೆ ನೀವು ನೆನಪಿಟ್ಕೋಬೇಕು. ಯಾಕೆಂದರೆ ನ್ಯೂಸಲ್ಲಿ ಬಂದಿದೆ ಅಂದರೆ ಚೋಳರಾಗಿರ್ಬೋದು ಮತ್ತು ಇಲ್ಲಿ ಸೋಮಸ್ಕಂದ ವಿಗ್ರಹ ವಿಜಯನಗರ ಕಾಲದಾಗಿರ್ಬೋದು, ಶಿವನಟರಾಜ ವಿಗ್ರಹ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ನೋಡ್ಕೋಬೇಕಾಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಪಂಗೋಲಕ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ. ಯಾಕೆ ಅಂತಾನೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದೆ. ಈ ಒಂದು ಅಭಯಾರಣ್ಯ ಏನಿದೆ ಇದು ಸಿಕ್ಕಿಂ ರಾಜ್ಯದಲ್ಲಿ ನಿಮಗೆ ಕಂಡುಬರ್ತದೆ. ಸಿಕ್ಕಿಂ ರಾಜ್ಯದಲ್ಲಿ ಪ್ರತಿ ವರ್ಷ, ಓಕೆನಾ. ಪಂಗೋಲಕ ವನ್ಯಜೀವಿ ಅಭಯಾರಣ್ಯ ಸಿಕ್ಕಿಂನಲ್ಲಿ ಕಂಡುಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಆರ್ಟಿಕಲ್ನಲ್ಲಿ. ನೆಕ್ಸ್ಟ್ ಇಲ್ಲಿ ಕೆಂಪು ಇಯರ್ಡ್ ಸ್ಪೈಡರ್ ಆಮೆಯು IUCN ಸಂರಕ್ಷಣಾ ಸ್ಥಿತಿ ಏನು ಅಂತ. ಕೆಂಪು ಇಯರ್ಡ್ ಸ್ಪೈಡರ್ ಆಮೆ ಅಂತಕ್ಕಂಥದ್ದು ಇದರ ಒಂದು IUCN ಸಂರಕ್ಷಣಾ ಸ್ಥಿತಿ ಏನು ಅಂತ ಕೇಳಿದರೆ ಏನಪ್ಪ ಅಂತಂದರೆ ಕನಿಷ್ಠ ಕಾಳಜಿಯ ಹಂತದಲ್ಲಿ ಇದು ಇರ್ತಕ್ಕಂಥದ್ದು. ಅದೇ ರೀತಿ ಮುನಾ ದ್ವೀಪ ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ ಅಂತ ಇಲ್ಲಿ ಕೇಳಿದರೆ, ಮುನಾ ಎಂಬತಕ್ಕಂಥ ಒಂದು ದ್ವೀಪ ಇದು ಇಂಡೋನೇಷ್ಯಾ ದೇಶದಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ಅಭಿಯಾನದ ಅಡಿಯಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಕೇಳಿದರೆ, ಇದನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬತಕ್ಕಂಥ ಒಂದು ಅಭಿಯಾನದ ಅಡಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಅದೇ ರೀತಿ ಲಂಬಾಡ ಸಮುದಾಯವು ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಈ ಒಂದು ಲಂಬಾಡ ಎಂಬತಕ್ಕಂಥ ಒಂದು ಸಮುದಾಯ ಇದೆ ಅದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತದೆ. ಅದೇ ರೀತಿ 2025ರ ಇಂದಿರಾ ಗಾಂಧಿ ಜಯಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನು ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಗ್ರಾಕಾ ಮ್ಯಾಚೆಲ್ ಅವರನ್ನ ಇಲ್ಲಿ ಏನು ಮಾಡಿದ್ದಾರೆ, ಆಯ್ಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಜನ್ಮದಿನಾಚರಣೆ ಎಂದು ಪರಾಕ್ರಮ್ ದಿವಸ್ ಅಂತ ಇಲ್ಲಿ ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಪರಾಕ್ರಮ್ ದಿವಸನ್ನು ಇಲ್ಲಿ ಪ್ರತಿ ವರ್ಷ ನಾವು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಜನ್ಮದಿನದ ಆಚರಣೆಗಾಗಿ ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಸೌಪರ್ಣಿಕಾ ನದಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಕೇಳಿದರೆ, ಸೌಪರ್ಣಿಕಾ ನದಿ ಏನಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಕಂಡುಬರತಕ್ಕಂಥ ಒಂದು ಏಕೈಕ ನದಿ ಆಗಿರ್ತಕ್ಕಂಥದ್ದು. ಓಕೆನಾ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಮತ್ತು ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ನೋಡಿ, ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ಪಡೆದ ವ್ಯಕ್ತಿ ಯಾರು ಅಂತ ಕೇಳಿದರೆ, ಇದಕ್ಕೆಲ್ಲರೂ ಕೂಡ ನೀವು ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಆರ್ಟಿಕಲ್ಸ್ಗಳನ್ನು ಕೂಡ ಕೊಡ್ತೇನೆ, ನೀವು ನೋಡಿಕೊಂಡು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಕೋಬೋದು. ಇದು ನಿಡುಗಲ್ ಬೆಟ್ಟಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್, ಬಜೆಟ್ ಕಹಳೆಗೆ ಸಂಬಂಧಪಟ್ಟಂಥ ಆರ್ಟಿಕಲ್, ಇದು ಕೂಡ ಬಜೆಟ್ ಇದೆ. ನೆಕ್ಸ್ಟ್ ಇಲ್ಲಿ ವಿಜಯನಗರ ಕಾಲದ ವಿಗ್ರಹಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದು. ನೆಕ್ಸ್ಟ್ ಕೊನೆಯದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಓಕೆನಾ, ಇವು ಮೇಯ್ನ್ ಆರ್ಟಿಕಲ್ಸ್ಗಳು ಇದ್ದಾವೆ. ವಿಡಿಯೋನ ಪಾಸ್ ಮಾಡಿ ನೀವು ಬೇಕಾದರೆ ಓದ್ಕೋಬೋದು ಅಂತ ಹೇಳ್ತಾ, ವಿಡಿಯೋ ಯೂಸ್ಫುಲ್ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.